ಕನ್ನಡ ಮಾಧ್ಯಮದವ್ರಿಗೆ ದೊಡ್ಡ ನಮಸ್ಕಾರ. ನಿಮ್ ಯೋಗ್ಯತೆಗೆ ಬೆಂಕಿ ಸಿಗಾಕಲ್ಲ. ಅವಡಕ್ಕೆ ಬಾಲ್ಗಳ ಹೊಟ್ಟೆಗೆ ಅನ್ನ ತಿನ್ನ ಕೆಲಸ ಮಾಡ್ಬೇಕು, ಹೇಳ್ತಿನ ಕೆಲಸ ಎಲ್ಲ ಮಾಡೋದು. ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ಭಾಷೆಯವರೆಲ್ಲ ವಿಡಿಯೋ ಹಾಕೊಂಡ ಹುಡುಗಿದ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ಇದಾರೆ. ನೀವೇನ್ ಹೊಟ್ಟೆಗೆ ಅನ್ನ ತಿಂತೀರಾ, ಹೇಳ್ಕೊಳ್ ತಿಂತೀರಾ ನೀವು ಕನ್ನಡ ಮಾಧ್ಯಮದವರು? ಹಾ, ಲೌಡೆ ಕೇಬಲ್ಗೊಳ್ತಾರ. ನಿಮ್ಗೆ ಸುಟ್ಕೇಸ್ ಏನಾದ್ರು ಬಂದಿದೆ ಎಲ್ಲಾದ್ರೂ? ಮುಚ್ಕೊಂಡು ಫಸ್ಟ್ ಆ ಹುಡುಗಿಗೆ ನ್ಯಾಯ ಕೊಡ್ಸೋದ್ ಕಲೀರಿ, ಆಮೇಲೆ ಬೇರೆ ಮಾತಾಡಿ. ಅದೇ ದರ್ಶನ್ ಸರ್ನ ಹಾಕೊಂಡು 58 ಸಲಗಳಲ್ಲಿ ಮೆಸೇಜ್ ಹಾಕೊಂಡು ಅದ್ ಮಾಡ್ಕೊ ಇದ್ ಮಾಡ್ಕೊಂಡು ಸ್ಟಾಟಸ್ ಹಿಂಗ್ರಿ ಅಂತ ಕೂತಿರ್ತೀರ ಲೌಡೆ ಕೇಬಲ್ಗಳ. ದರ್ಶನ್ ಸರ್ಗೆ ದೇವ್ರ ಹೊರ ಕೊಟ್ಟವನೆ, ಪೂಜಾರಿ ನಿಮ್ಮಂತ ಮಿಂಡ್ರಿ ನನ್ ಮಕ್ಳುಗಳು ಮಾಧ್ಯಮದವರು ಏನ್ ಮಾಡಕ್ ಹೊರಟಿದ್ದೀರಾ ನೀವು ಬೇವರ್ಸಿಗಳ? ಅವರು ಒಬ್ರಿಗೆ ನ್ಯಾಯ ಕೊಡ್ಸಿದ್ರು ಯಾವ್ದೋ ಒಂದ್ ರೀತಿನಲ್ಲಿ. ನೀವೇನ್ ಮಾಡ್ತಾ ಇದ್ದೀರಾ? ಶಂಟ ಹರಿತಾ ಇದ್ದೀರಾ ಯಾರವನಾರ ಕೂತ್ಕೊಂಡು? ಹಾ, ಎಲ್ಲಾ ಮಾಧ್ಯಮದಲ್ಲಿ ಬಂತ ಕೂತೈತಲ್ಲ, ನೀವೇನ್ ಶಂಟ ಹರಿತಾ ಇದ್ದೀರಾ ಅಂತ ಕೇಳ್ತಾರ ನಿಮ್ಮನ್ನ ಲೌಡೆ ಕೇಬಲ್ಗಳ. ನಿಮ್ ಯೋಗ್ಯತೆಗಳಿಗೆ ಯಾವನಾರ ಚಡ್ಡಿ ಒಳಗ್ ಕೈ ಬಿಟ್ಟಂತೆ, ಅವಳು ತೆಪ್ಕೊಂಡ್ಲಂತೆ, ಇನ್ನೊಬ್ಬ ಕೊಲೆ ಅಂದಂತೆ, ಇನ್ಸ್ಟಾಗ್ರಾಮ್ ಲವ್ ಐತಂತೆ, ಅವೆಲ್ಲ ಶಾಟ ತೋರಿಸ್ತಿರಲ್ಲ ಸೂಳೆ ಮಕ್ಳುಗಳ. ನೀವು ಕರೆಕ್ಟ್ ಆಗಿ ತೋರಿಸಿ ಆ ಹುಡ್ಗಿಗ್ ನ್ಯಾಯ ಕೊಡ್ಸಿ. ನಿಮ್ ಯೋಗ್ಯತೆಗೆ ಬೆಂಕಿ ಸಿಗಕ್ಕ. ಸಿಸ್ಟರ್ ಸೌಜನ್ಯನ್ ಸಾವ್ಗೆ ಎಲ್ಲಾರು ಕೂಡ ನ್ಯಾಯ ಸಿಗ್ಲೇಬೇಕು. ಇಷ್ಟು ವರ್ಷ ಆಗಿದೆ, ಇಷ್ಟು ವರ್ಷ ಆದ್ರೂ ಹುಡ್ಗಿಗ್ ನ್ಯಾಯ ಸಿಗ್ತಾ ಇಲ್ಲ. ಭಗವಂತನಲ್ಲೆಲ್ಲ ಪ್ರಾರ್ಥನೆ ಮಾಡಿ ಮತ್ತೆ ಜೈತ್ ಕಡೆಗೆ ನಡೀರಿ, ಅನ್ಯಾಯದ ಕಡೆಗೆ ಹೋಗ್ಬೇಡಿ. ಲೋಫರ್ ಕನ್ನಡ ಚಿನ್ನಯ್ಯನಿಗೆ ನಾವು ಸೌಜನ್ಯ ಹೋರಾಟಗಾರರು ಅವನಿಗೆ ಆಮಿಷ ಕೊಟ್ಟು ಅವನ ಕಡೆಯಿಂದ ನಾವು ಹೇಳಿಕೆ ಹೇಳಿಸಿದೀವಿ, ಅಥವಾ ಅವನಿಗೆ ಹೆದರಿಕೆ ಹಾಕಿಕೊಟ್ಟು ಅವನ ಕಡೆಯಿಂದ ಬಲವಂತವಾಗಿ ಹೇಳಿಕೆ ಕೊಡಿಸಿದೀವಿ ಅಂತ ನಿರಂತರವಾಗಿ ಷಡ್ಯಂತ್ರ ಅಂತ ಸುಳ್ಳು ಪ್ರಚಾರ ಮಾಡಿದಂತಹ ಆ ಕೆಲವೊಂದಿಷ್ಟು ಟಿವಿ ಚಾನೆಲ್ ಆಂಕರ್ಗಳು, ನಕಲಿ ಪತ್ರಕರ್ತರು ಮತ್ತು ಅವರನ್ನ ಸಾಕ್ತಾ ಇರುವಂತಹ ನಕಲಿ ದೇವಮಾನವನ ಗಮನಕ್ಕೆ ಈ ಒಂದು ಆಡಿಯೋವನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಹಲೋ, ನಮಸ್ಕಾರ ಸರ್. ಅಮ್ಮನ ಮಾತಾಡೋದು ಸರ್. ನಾವು ಊಟಿಗೆ ವಿಶೇಷದಲ್ಲಿ ನಮ್ಮ ಅತ್ತೆಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿತ್ತು. ಬಾಯಲ್ಲಿ ರಕ್ತ ಬಂದು ತುಂಬಾ ರಾತ್ರಿ ಎಲ್ಲ ಆಂಬುಲೆನ್ಸ್ ಎಲ್ಲ ಅಲ್ಲಿ ಇಲ್ಲಿ ಅಳದಾಡಿದ್ವಿ, ಏನು ಮಾಡಕ್ಕಾಗಲ್ಲ. ಕೊಯಮತ್ತೂರು ಹೋಗ್ಬೇಕು ಹೇಳಿದ್ರು, ಕೊಯಮತ್ತೂರು ತಗೊಂಡೋಗಿ ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ. ಸ್ವಂತ ಜನಗಳಿಗೆಲ್ಲ ಹೇಳಕ್ ಹೇಳ್ಬಿಟ್ಟಿದ್ದಾರೆ. ಏನಾದ್ರು ಮಾಡಿ ಒಂದು ಹೆಲ್ಪ್ ಮಾಡಿ ಸರ್, ಸ್ವಲ್ಪ ದಯಮಾಡಿ ಇದೊಂದು ಸರಿ ಹೆಲ್ಪ್ ಮಾಡಿ ಸರ್. ಏನೋ ಒಂದು ಹೆಲ್ಪ್ ಮಾಡಿ, ನಮ್ ಕೈಲಿ ಬಿರುಗಾಸು ಇಲ್ಲ, ನಾವು ಕೇಳ್ಕೊಳ್ಳೋಣ ಅಂತ ಹೇಳಿದೆ ಸರ್. ಫೋನ್ ಮಾಡಿದ್ರೆ ನೀವು ಫೋನ್ ರಿಸೀವ್ ಮಾಡ್ಲಿಲ್ಲ ಸರ್. ವಾಯ್ಸ್ ರೆಕಾರ್ಡ್ ನೋಡಿ ಏನಾದ್ರು ಒಂದು ಹೆಲ್ಪ್ ಮಾಡಿ ಸರ್, ದಯಮಾಡಿ ಸರ್. ಸಲ ಟವರ್ ಪ್ರಾಬ್ಲಮ್ ಬೇರೆ, ಅಲ್ಲಿಂದ ಏನೋ ಮಾಡ್ಲಿಕ್ಕೆ ಆಗಲಿಲ್ಲ, ಹೊರಗಡೆ ಬಂದ್ ಮಾಡಿದೀನಿ. ಏನೋ ಒಂದು ಹೆಲ್ಪ್ ಮಾಡಿ ಸರ್, ದಯಮಾಡಿ ಸರ್. ನಮಸ್ಕಾರ ಸರ್. ಇದು ಚಿನ್ನಯ್ಯ 1 ವರ್ಷದ ಹಿಂದೆ ನನಗೆ ಕಳಿಸಿದ ಬಂದಾಯ್ತು. ಸೊ ನಾನು ಅವನು ಕೇಳಿದಾಗ ಕ್ಯಾನ್ ಯು ಲಿಫ್ಟ್ ಮೀ ಅಂತ. ನಾನೊಂದು 10 kg ಕಡಿಮೆ ಇದ್ದೆ ಅವಾಗ. ಈಗ ನಾನು 100 kg ಇದ್ದೇನೆ. ಅವಾಗ ಒಂದು 87 ಇರ್ಬೋದು. ಈ ಲಿಫ್ಟೆಡ್ ಮೀ ಅವಾಗ. ಸೊ ನಾನು ಅವ್ರ ಹತ್ರ ನನ್ನನ್ನು ಎತ್ತಲಿಕ್ಕೆ ಆಗ್ತದೆ ಕೇಳಿದೆ. ಅವಾಗ ನನ್ನನ್ನು ಎತ್ಕೊಂಡು ಹೋದ್ರು. ಈಗ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಚಿಕ್ಕ ಕೆಂಪಮ್ಮನನ್ನು ಕೂಡ ಸಾಕ್ಷಿದಾರನಾಗಿ ಈ ಹಂತದಲ್ಲಿ ತಗೊಳ್ಬೋದಾ? ಖಂಡಿತವಾಗ್ಲೂ ಅದಕ್ಕೆ ಅವಕಾಶಗಳು ಸೃಷ್ಟಿಯಾಗುತ್ತೆ. SIT ಅವರು ಏನು ಹೇಳಿದ್ರು, ಯಾರ್ಯಾರಿಗೆ ಏನೇನು ಲಭ್ಯವಿದೆ, ಇನ್ಫಾರ್ಮೇಶನ್ಸ್ ಇದೆ, ದಯಮಾಡಿ ಬಂದು ನಮ್ಮ ಸಹಾಯವಾಣಿಯಲ್ಲಿ ಅದನ್ನೆಲ್ಲವನ್ನು ಕೂಡ ದಾಖಲಿಸಿ ಅಂತ ಹೇಳ್ಕೊಂಡಿದ್ದಾರೆ. ಅದು ಸೌಜನ್ಯ ಪ್ರಕರಣವನ್ನ ಹೊರತಾಗಿಸಿ. ಹೌದು, ಸೌಜನ್ಯಳ ಪ್ರಕರಣವನ್ನ ಹೊರತಾಗಿಸಿ ಅಂತಾನೆ ಇಟ್ಕೊಳ್ಳಿ. ನಮ್ಮ ಮಂಡ್ಯದ ಚಿಕ್ಕ ಕೆಂಪಮ್ಮ ಅವರು ಹೋಗಿದ್ದಾಗ ಹೇಳಿದ್ದೇನು, ಅವಳು ಸೌಜನ್ಯಳೋ ಮತ್ತೊಬ್ಬಳೋ ಗೊತ್ತಿಲ್ಲ, ನಾನು ಕೂಡ ನೋಡಿದ್ದೀನಿ. ಆ ದಿನ ಒಬ್ಬ ಹೆಣ್ಣುಮಗುವನ್ನ ಒಂದಿಷ್ಟು ಜನ, ಒಂದಿಷ್ಟು ವಾಹನಗಳು, ಯಾವ್ಯಾವುದು ಕಾರು, ಬೈಕ್ಗಳು, ಆಟೋ ಇವೆಲ್ಲ ಬಂದಿದ್ರು, ಕರ್ಕೊಂಡು ಹೋಗಿದ್ದನ್ನ ನಾನು ನೋಡಿದ್ದೀನಿ. ಅವಳು ಯಾರು ಅಂತ ಹೇಳೋದು ನನಗೆ ಅವತ್ತು ಗೊತ್ತಿರಲಿಲ್ಲ. ತದನಂತರದಲ್ಲಿ ನೀವು ಹೇಳೋದ್ರ ಪ್ರಕಾರ ಇರ್ಬೋದೇನೋ, ಆದರೆ ಅವಳು ಯಾರು ಅಂತ ಹೇಳೋದನ್ನ ನೀವು ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ತಪ್ಪೇನಿದೆ? ಶಿ ಡಸಂಟ್ ನೋ ವೆದರ್ ಶಿ ಈಸ್ ಸೌಜನ್ಯ, ಶಿ ವಾಸ್ ಸೌಜನ್ಯ ಆರ್ ನಾಟ್. ನೀವು ಹೇಳೋದ್ರಿಂದ ಕೇಳೋದ್ರಿಂದ ನನಗೆ ಅದು ಏನೋ ಇರ್ಬೋದು ಅಂತ ಅನ್ಸಿರ್ಬೋದು. ಬಟ್ ಇರ್ಬೋದು, ಆಡಿರ್ಬೋದು, ಅವಲ್ಲ. ತನಿಖೆ ಮಾಡಿ ಹೌದಾ ಅಲ್ವ ಅಂತ ಹೇಳ್ಬೇಕಲ್ವಾ. ಇವ್ರು ಯಾರನ್ನ ಹಿಡಿದಿದ್ದಾರೆ ಇದುವರೆಗಾಗಿ, ಯಾರ ಬಗ್ಗೆ ಏನು ಡೌಟ್ಗಳನ್ನ ಇವರು ವ್ಯಕ್ತಪಡಿಸ್ತಾ ಬಂದರು, ಯಾರೋ ಈ ಸಾಕ್ಷಿಗಳಾಗ್ಬೋದು, ಹೋರಾಟಗಾರರಾಗ್ಬೋದು, ಮೃತ ಹೆಣ್ಮಗಳ ತಂದೆ ತಾಯಿ ಆಗ್ಬೋದು, ಇವರೆಲ್ಲ ಕೆಲವೊಂದು
ದೂರುಗಳನ್ನ ಕೊಡ್ತಾ ಬಂದ್ರಲ್ಲ, ಇವ್ರು ಯಾರನ್ನೂ ಕೂಡ ಇವರು ಸರಿಯಾದ ಮಾರ್ಗದಲ್ಲಿ ತನಿಖೆಗಳನ್ನ ಮಾಡದೇ ಇರೋದ್ರಿಂದ ಮತ್ತೆ ಒಂದು ರೀತಿಯಾಗಿ ಪ್ರೊಟೆಕ್ಟ್ ಮಾಡ್ತಾ ಬಂದರು. ವ್ಯವಸ್ಥೆ ನಮ್ಮ ಜೊತೆಲೇ ಇದೆ ಅಂತ ಅಂದಮೇಲೆ ಅವ್ರು ಭಾಳ ನಿರಾಳವಾಗಿ ಇರೋಕ್ಕೆ ಶುರು ಮಾಡಿದ್ರು. ಯಾರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ವಿ ಆರ್ ವೆರಿ ಮಚ್ ಪ್ರೊಟೆಕ್ಟೆಡ್ ಅಂತ ಹೇಳುವಂಥದ್ದು. ಸೊ ಹಾಗಾಗಿ ಇಲ್ಲಿ ಸ್ಥಳೀಯವಾದಂಥ ಒಂದು ರಕ್ಷಣಾ ಕವಚ ಈ ಆರೋಪಿಗಳಿಗೆ ಸಿಕ್ಬಿಡ್ತದೆ. ಆ ರಕ್ಷಣಾ ಕವಚವನ್ನು ಸೃಷ್ಟಿ ಮಾಡುವಲ್ಲಿ ನಮ್ಮ ಜನನಾಯಕರುಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಈ ಬೆಳವಣಿಗೆಯಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಚಿಕ್ಕ ಕೆಂಪಮ್ಮನೇ ಪ್ರಮುಖ ಸಾಕ್ಷಿಯಾಗಿ ಹೊರಹೊಮ್ಮುವ ಸಾಧ್ಯತೆ ಇದೆಯಾ? ಖಂಡಿತವಾಗ್ಲೂ ಇದೆ. ಯಾಕೆ ಅಂತಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರಗಳು ಚರ್ಚೆಯಾದಾಗ ಅಥವಾ ಇದನ್ನ ಬಹಳ ಸಮರ್ಥವಾಗಿ ನಮ್ಮ ವಕೀಲರು ಅಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಚಿಕ್ಕ ಕೆಂಪಮ್ಮ ಖಂಡಿತವಾಗ್ಲೂ ಒಂದು ಪ್ರಮುಖ ಸಾಕ್ಷಿಯಾಗಿ ಪರಿವರ್ತನೆ ಆಗ್ತಾರೆ. ಅವನ್ನ ಕನ್ಸಿಡರ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಅದೊಂದು ಜೆನ್ವಿನ್ ಆದಂತ ಸಾಕ್ಷಿ. ನನ್ನ ಪ್ರಕಾರ ಅವ್ರು ಈಗಲೂ ಅಷ್ಟೇ ಫರ್ಮ್ ಆಗೇ ಇದ್ದಾರಾ? 100ಕ್ಕೆ 100ರಷ್ಟು ಅವರು ಎಲ್ಲಿವರೆಗೆ ಇದ್ದಾರೆ ಅಂತಂದ್ರೆ ಅವರ ಕಿಚ್ಚು ನೋಡಿದ್ರೆ ನಮಗೆ ಬೆರಗಾಗುತ್ತೆ. ಅವ್ರು ಯಾರನ್ನೂ ಬಿಡೋರಲ್ಲ. ಈಗ ಅವ್ರು ಕೆಲವ್ರನ್ನೆಲ್ಲರನ್ನೂ ಕೂಡ ಕೇಸ್ ಹಾಕ್ತಾ ಇದ್ದಾರೆ. ನನ್ನ ಹತ್ರ ಇರೋ ಅಷ್ಟು ಇಷ್ಟು ದುಡ್ಡು ಏನಿದೆ ಸರ್ ಅದೆಲ್ಲ ಹೊರಟೋಗ್ಲಿ, ನನಗೇನೂ ಇಲ್ಲ, ಆಸೆ ಇಲ್ಲ, ನನಗೆ ಏನಕ್ಕಿರಬೇಕು, ಮಾನ ಮರ್ಯಾದೆಲ್ಲ ಕೆದಕಕ್ಕೆ ಬಂದ್ರು ಅಂತಂದರೆ ನಾನು ಬಿಡೋಳಲ್ಲ ಅಂತ ಬಿಟ್ಟು ನಿಂತ್ಬಿಟ್ಟಿದ್ದಾರೆ. ಅವರು ನಿಲ್ತಾರೆ, ಅವರು ಖಂಡಿತವಾಗ್ಲೂ ನಿಲ್ತಾರೆ. ಅವರನ್ನು ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ನ್ಯಾಯ ವ್ಯವಸ್ಥೆಗೆ ಹೇಳೋದು ಅಥವಾ ವಿನಂತಿ ಮಾಡ್ಕೊಳ್ಳೋದು, ಅವರನ್ನು ಸಮರ್ಥವಾಗಿ ಬಳಸ್ಕೋಬೇಕು. ಅಂದರೆ ವಿಕ್ಟಿಮ್ಸ್ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಟೋಕಾಲ್ನ ಬಳಸ್ಕೊಳ್ತಾ ಯಾರು ಬರ್ತಾರೆ ಹೇಳಿ, ಇವತ್ತಿನ ದಿನದಲ್ಲಿ ನಮ್ಮ ಭಾರತೀಯ ವ್ಯವಸ್ಥೆಯಲ್ಲಿ ಯಾರು ಬಂದ್ಬಿಟ್ಟು ಒಂದು ಸಾಕ್ಷಿ ಹೇಳ್ತಾರೆ ಹೇಳಿ? ಕೊಡುವ ಎಷ್ಟೊಂದು ಕಾಟಗಳಿದೆಯಲ್ಲ, ಅದನ್ನೆಲ್ಲ ಸಹಿಸ್ಕೊಂಡು ಒಬ್ಬ ವೃದ್ಧೆ ಬಂದು ನಿಂತಾಳೆ ಅಂತಂದರೆ ಇಟ್ಸ್ ಅ ಗ್ರೇಟ್ ಥಿಂಗ್. ಅವರನ್ನು ನಾವು ಹೀರೋ ಥರ ನೋಡಬೇಕು. ಅದು ಇವ್ರಿಗೆ ನುಂಗ್ಲಾರ್ದ ತುತ್ತಾಗೋಗಿದೆ, ನಮ್ಮ ವ್ಯವಸ್ಥೆಗೆ ನುಂಗ್ಲಾರ್ದ ತುತ್ತು. ಆಕೆ ಮೇಲೆ ನೂರಾರು ಆಪಾದನೆಗಳನ್ನ ಮಾಡ್ತಾರೆ. ಅವೆಲ್ಲ ನಿಲ್ಲಲ್ಲ. ಖಂಡಿತವಾಗ್ಲೂ ಚಿಕ್ಕ ಕೆಂಪಮ್ಮ ಈಗ ಆಲ್ರೆಡಿ ರವಿ ಪೂಜಾರಿ ಅಂತ ಹೇಳುವಂತಹ ವ್ಯಕ್ತಿ ಅವನು ಸತ್ತೇ ಹೋಗ್ಬಿಟ್ಟಿದ್ದಾನೆ ಅನುಮಾನಾಸ್ಪದವಾಗಿ. ಅದು ಯಾಕೆ ಸತ್ತ, ಹೇಗೆ ಸತ್ತ, ಎಲ್ಲರನ್ನೂ ಸಾಯ್ತಾ ಬರ್ತಾರೆ. ಯಾವ ಸಾಕ್ಷಿಗಳು ಉಳ್ಕೊಳ್ಳೋದಿಲ್ಲ. ಇನ್ನೊಬ್ಳು ಲೇಡಿ ಯಾರೋ ಅವ್ರ ಹೆಸರೇನೋ ಮಹಿಳೆ ಒಬ್ಬರು ಇದ್ರು, ಆಕೆನೂ ಸಾಯ್ತಾಳೆ. ಅಲ್ಲಿ ಯಾವ ಪ್ರಕರಣ ನೋಡ್ತಾರೆ ಅವರೆಲ್ಲ ಅನುಮಾನಾಸ್ಪದವಾಗಿ ಸಾಯ್ತಾ ಬರ್ತಾರೆ. ಅಲ್ಲಿ ಇನ್ನೊಂದು ಯಾವುದೋ ಒಂದು ಪ್ರಕರಣದಲ್ಲಿ ಕೇರಳದ ಒಬ್ಬ ಕೃಷಿಕ ಅವನೂ ಆಕ್ಸಿಡೆಂಟಲ್ಲಿ ಸತ್ತೋಗ್ತಾನೆ. ಇದೆಲ್ಲ ಅದೇ ಪ್ರದೇಶದಲ್ಲಿ ಯಾಕೆ ನಡೀತಾ ಇದೆ? ಇದ್ರ ಹಿಂದೆ ಯಾರು? ಈ ತನಿಖೆಯನ್ನ ಮಾಡಲಿಕ್ಕೆ ಯಾಕೆ ನಮ್ಮವ್ರು ಹಿಂದೇಟಾಗ್ತಾ ಇದ್ದಾರೆ? ಯಾಕೆ ನಮ್ಮ ಜನನಾಯಕರು ಎಲ್ಲ ಕಾರುಗಳನ್ನ ಹಾಕೊಂಡು ರ್ಯಾಲಿ ಮಾಡ್ಕೊಂಡು ಅಲ್ಲಿಗೆ ಹೋಗಿ ಬರ್ತಾರೆ? ನಾವಿದ್ದೇವೆ ನಿಮ್ಮ ಜೊತೆ, ನಾವಿದ್ದೇವೆ ನಿಮ್ಮ ಜೊತೆ ಅಂತ ಅಲ್ಲೋಗಿ ಡ್ಯಾನ್ಸ್ ಮಾಡ್ತಾರೆ ದೇವ್ರ ಮುಂದೆ. ಒಂಥರ ಮಾಕ್ರಿ ಡೆಮಾಕ್ರಸಿನ ಇವರೆಲ್ಲ ಸೇರಿ ಒಂಥರ ತಮಾಷೆ ಮಾಡಿ ಬರ್ತಾರಲ್ಲ. ಅದ್ರ ಅರ್ಥ ಏನು? ನೀವು ಯಾರು ಏನೇ ಹೋರಾಟ ಮಾಡಿದ್ರು ಕೂಡ ನಮ್ಮದೊಂದು ವ್ಯವಸ್ಥೆ ಇದೆ, ನಾವು ನಮ್ಮವ್ರನ್ನ ಕಾಪಾಡ್ಕೊಳ್ತಾ ಬರ್ತೀವಿ ಅನ್ನುವಂಥದ್ದು. ಇದು ಒಂದು ಕಡೆ. ಮತ್ತೊಂದು ಕಡೆ SITಯ ಮುಂದೆ ಸಾಕ್ಷಿದಾರನಾಗಿ ಬಂದಂಥ ಚಿನ್ನಯ್ಯ ಇರ್ಬೋದು ಅಥವಾ ಹುಡುಗಿಯ ತಾಯಿ ಅವರೇನೆ ಉಲ್ಟಾ ಹೊಡೆದ್ರು. ಮತ್ತು ಹೋರಾಟಗಾರರು ಸಾಕ್ಷಿ ಕೊಡ್ತೀವಿ ಅನ್ನೋರು ಯಾರೂ ಕೊಡಲಿಲ್ಲ. ಈ ಬಗ್ಗೆ ಏನು ಹೇಳ್ಬೋದು? ಅದ್ರ ಬಗ್ಗೆ ನಾವು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾನು ಇಷ್ಟೊತ್ತು ಹೇಳಿದ್ದು ಇದೇ ವಿಚಾರ. ನಮ್ಮ ವ್ಯವಸ್ಥೆ ಏನಿದೆ ಒಬ್ಬ ವ್ಯಕ್ತಿಯನ್ನ ಭ್ರಷ್ಟ ಮಾಡ್ಲಿಕ್ಕೆ ನೋಡುತ್ತೆ. ಚಿನ್ನಯ್ಯ ಬಂದಾಗ ಸರಿಯಾಗಿ ಹೇಳಿ, ಚಿನ್ನಯ್ಯನ ಮೊದಲ ಸ್ಟೇಟ್ಮೆಂಟ್ ಏನಿದೆ ಅದು ಸ್ಪಷ್ಟವಾಗಿದೆ. ಅವನು ಏನು ಹೇಳಿದ್ದಾನೆ ಅವೆಲ್ಲವನ್ನು ಸ್ಪಷ್ಟವಾಗಿಯೇ ಹೇಳಿದ್ದ. ತದನಂತರದಲ್ಲಿ ಯಾವಾಗ SIT ಅವರು ಇನ್ವಾಲ್ವ್ ಆದ್ರು ಅಲ್ಲಿಗೆ ಹೋದ್ಮೇಲೆ ಅವನ ಸ್ಟೇಟ್ಮೆಂಟ್ಗಳು ಬದಲಾವಣೆ ಆಗ್ತದೆ, ಅವನ ನಡವಳಿಕೆಗಳು ಬದಲಾವಣೆ ಆಗುತ್ತೆ, ಅವನು ತೊದಲಕ್ಕೆ ಶುರು ಮಾಡ್ತಾನೆ. ಯಾಕೆ ಅಂತಂದ್ರೆ ಒಂದು ಭಯ ಸೃಷ್ಟಿ ಆಗುತ್ತೆ. ಅವನ ಹೆಂಡತಿನೂ ಕರ್ಕೊಂಡ್ಬರ್ತಾರೆ, ಅವನ ಹೆಂಡತಿನೂ ಮುಂಚೂಣಿಯಲ್ಲಿ ನಿಂತ್ಕೊಂಡು ಏನೇನೋ ಹೇಳಕ್ ಶುರು ಮಾಡ್ತಾರೆ. ಇದು ಅರ್ಥವಾಗದಂಥ ಸ್ಥಿತಿಯಲ್ಲಿ ಯಾವ ನಾಗರಿಕರು ಕೂಡ ಇಲ್ಲಿಲ್ಲ. ಅನನ್ಯ ಭಟ್ಟನ್ನ ಕರ್ಕೊಂಡ್ಬರ್ತಾರೆ. ಅವ್ರನ್ನ ಏನು ಮಾನಸಿಕ ಸ್ಥಿತಿ ಮಿತಿ. ಈಗ ಆಕೆಯನ್ನ ಪ್ರಮೋಟ್ ಮಾಡ್ದಂಗೆ ನಮ್ಮ ಇವ್ರನ್ನ ಮಾಡಿದ್ರ, ಯಾರನ್ನ, ಚಿಕ್ಕ ಕೆಂಪಮ್ಮನ.
ಚಿಕ್ಕ ಕೆಂಪಮ್ಮನ ಜೊತೆ ಆಟ ಆಡಕ್ಕಾಯ್ತಾ ಇವ್ರ ಕೈಲಿ? ಇವೆಲ್ಲ ಒಂದು ಸಿಸ್ಟಮ್ಯಾಟಿಕ್ ಆಗಿ ಇವರು ಕೆಲವೊಂದು ಕೆಲಸಗಳನ್ನ ಮಾಡಿದ್ದಾರೆ. ಯಾಕಂದ್ರೆ ನಾವು ನಿದ್ರಿಸ್ಬೋದು, ಹೋರಾಟಗಾರರು ನಿದ್ರಿಸ್ಬೋದು. ಈ ಕೃತ್ಯಗಳನ್ನ ನಡೆಸಿದಂಥವರು ಅವರು ನಿದ್ರೆ ಕಳ್ಕೊಂಡಾಗ್ಲೇ 13 ವರ್ಷ ಆಗಿದೆ. ಅವರು ಏನಾದರೂ ಮಾಡ್ತಾನೆ ಇರಬೇಕು, ಶತಾಯ ಗತಾಯ ಅವರು ಮಾಡ್ತಾನೆ ಇರಬೇಕು ಕೆಲಸಗಳು. ಮಾನಸಿಕ ಸ್ಥಿಮಿತವನ್ನು ಕೆಲವರು ಕಳ್ಕೊಂಡಿದ್ದಾರೆ. ಅಷ್ಟು ಸುಲಭ ಅಲ್ಲ ಮರ್ಡರ್ ಮಾಡಿ, ರೇಪ್ ಮಾಡಿ ಜೀವನ ನಡೆಸೋದಿದೆಯಲ್ಲ. ಮತ್ತೆ ಈ ಎಲ್ಲ ಹೋರಾಟಗಳ ನಡುವೆ ಆರೋಗ್ಯಕರವಾಗಿ ಬದುಕೋ ಸುಲಭ ಇಲ್ಲ. ಅದನ್ನೇ ಹೇಳ್ತಾರೆ, ಅದನ್ನ ಇಂಡೈರೆಕ್ಟ್ ಆಗಿ ಹೇಳೋದು ಕರ್ಮ ರಿಟರ್ನ್ಸ್ ಅಂದ್ರೆ ಇನ್ನೇನು, ವೆನ್ ಯು ಲೂಸ್ ಒಂದು ಹೋಲ್ಡ್ ಆನ್ ಯುವರ್ ಮೈಂಡ್ ಅಂಡ್ ಬಾಡಿ. ಒಂದು ಕೃತ್ಯ ನಡೆಸಿದ ಮೇಲೆ ನಿಮ್ಮ ಮಾನಸಿಕ ಸ್ಥಿತಿಯ ಮೇಲೆ, ನಿಮ್ಮ ಒಳಗಿನ ಅಂತಃಶಕ್ತಿಯ ಮೇಲೆ, ನಿಮ್ಮ ದೇಹದ ಮೇಲೆ, ನಿಮ್ಮ ಹತೋಟಿಯಿಂದ ನೀವು ಕಳ್ಕೊಳ್ತಾ ಬಂದ್ರೆ ಭಯ ತಾನಾಗಿ ಸೃಷ್ಟಿಯಾಗತ್ತೆ, ಒಂದು ಫೋಬಿಯಾ ಸೃಷ್ಟಿಯಾಗತ್ತೆ. ಏನಾಗುತ್ತೋ, ಎಲ್ಲೋ ನಿಲ್ತೀನೋ, ಇವೆಲ್ಲವೂ ಬರ್ತವೆ. ಇಂಥವೇ ಇದಕ್ಕೆ ನಾವು ಕರ್ಮ ಅನ್ನೋದು. ನೀವು ಒಳ್ಳೇದು ಮಾಡ್ತಾ ಬಂದರೆ ನಿಮ್ಗೆ ಧೈರ್ಯ ಇರುತ್ತೆ, ಪ್ರಾಮಾಣಿಕವಾಗಿದ್ದರೆ ಭೀತಿ ಇರಲ್ಲ, ಸ್ಪಷ್ಟತೆ ಇರುತ್ತೆ. ಆಮೇಲೆ ನಿಮಗೆ ಯಾವುದೇ ರೀತಿಯಾದಂತಹ ಹಿತಾಸಕ್ತಿಗಳಿಲ್ದಿದ್ರೆ ಸಂತೋಷವಾಗಿ ತಗೋತೀರ. ಅಯ್ಯೋ ಇದು ನಡೀಲಿ ಅಷ್ಟೇನೆ, ಅದರಿಂದ ಗೆದ್ದರು ಸೋತ್ರು ನಮ್ಗೆ ಚಿಂತೆ ಬರೋದಿಲ್ಲ. ನಾನು ಮಾಡಬೇಕಾದ ಕೆಲಸಗಳನ್ನೆಲ್ಲ ನಾನು ಮಾಡಿದ್ದೀನಿ. ಇದೆಲ್ಲ ತುಂಬ ಕಾನೂನಿನಿಂದ ಹೊರತಾದ ವಿಚಾರಗಳಾದರೂ ಕೂಡ ಕಾನೂನಿನ ಕೆಳಗಡೆ ಕೆಲಸ ಮಾಡುವಾಗ ಇವು ಬಹಳ ಮುಖ್ಯ ಆಗುತ್ತೆ, ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಪ್ರತಿಯೊಂದು ಕ್ರೈಮ್ಗಳ ಹಿಂದೆ ಒಂದು ಹಿತಾಸಕ್ತಿಯನ್ನು ನೋಡ್ತೀವಿ. ಇದು ಸುಮ್ಮನೆ ಯಾವುದೋ ರೇಪ್ ಆದಂಥದ್ದಲ್ಲ, ಯಾವುದೋ ಕೊಲೆಗಳು ಘಟಿಸ್ತಾ ಇಲ್ಲ. ಇದ್ರ ಹಿಂದೆ ಕೆಲವು ಹಿತಾಸಕ್ತಿಗಳಿದ್ದಾವೆ, ಹತೋಟಿ ಸಾಧಿಸುವಂತಹ ಶಕ್ತಿಗಳಿದ್ದಾವೆ, ಭಯ ಹುಟ್ಟಿಸುವಂತಹ ವ್ಯಕ್ತಿಗಳಿದ್ದಾರೆ. ಇದನ್ನು ಮೀರಿ ನೀವು ಹೋಗಬಾರ್ದು ಅಂತ ಹೇಳುವ ಒಂದು ತಾಕೀತು ಇದೆ ಇಲ್ಲಿ. ಇವೆಲ್ಲ ಸುಮಾರು ಒಂದು 45-50 ವರ್ಷಗಳ ಇತಿಹಾಸ ಇದೆ ಈ ಕರಾಳ ಕೃತ್ಯಗಳ ಹಿಂದೆ. ಇದನ್ನು ಸಂಪೂರ್ಣವಾಗಿ ತನಿಖೆ ಮಾಡುವಂತಹ ಒಂದು ವ್ಯವಸ್ಥೆ ಸುಪ್ರೀಂ ಕೋರ್ಟ್ನಿಂದ ಬಂದರೆ ಬಹಳ ಒಳ್ಳೆಯದು. ಟೋಟಲ್ ಇನ್ವೆಸ್ಟಿಗೇಷನ್, ಸಮಗ್ರ ತನಿಖೆ ಅಂತ ಹೇಳ್ತೀವಲ್ಲ, ಅಲ್ಲಿ ನೋ ಮ್ಯಾಟರ್ ವಾಟ್ ವೆದರ್ ಇಟ್ ಈಸ್ ಸೌಜನ್ಯ 74 FIR ಅಥವಾ ಭೂಮಿ ಅದು ಇದು ಅಂತೆಲ್ಲ ಹೇಳ್ತಿದ್ದಲ್ಲ, ಇದೆಲ್ಲವನ್ನು ಸಮಗ್ರವಾಗಿ ನೀವು ತನಿಖೆ ಮಾಡ್ಕೊಂಡು ಬನ್ನಿರಿ ಅಂತ ಏನಾದರೂ ಹೇಳಿದ್ರೆ ಆವಾಗ ಖಂಡಿತವಾಗ್ಲೂ ಇದೊಂದು ಐತಿಹಾಸಿಕವಾದ ತನಿಖೆಯಾಗಿ ಉಳ್ಕೊಳುತ್ತೆ.